ಪೂರ್ವಕಾಲದಲ್ಲಿ ಹಿರಣ್ಯಾಕ್ಷ ಎಂಬ ರಾಕ್ಷಸನಿಗೆ ಗರ್ವ ಜಾಸ್ತಿಯಾಗಿ ಭೂಮಿಯನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ಅದನ್ನ ಚಾಪೆಯಂತೆ ಸುತ್ತೋಕೆ ಪ್ರಯತ್ನಿಸ್ತಾನೆ. ಅಲ್ಲಿಗೆ ನಿಲ್ಲದೆ ಭೂಮಿಯನ್ನ ಬಂಧಿಸಿ ನೀರಿನ ಒಳಗಡೆ ಹೊಯ್ದು ಬಿಡ್ತಾನೆ. ಇದರಿಂದ ಭೂದೇವಿ ತನ್ನನ್ನ ಈ ರಾಕ್ಷಸನಿಂದ ರಕ್ಷಿಸಿ ಎಂದು ಶ್ರೀ ಮಹಾವಿಷ್ಣುವಿನ ಹತ್ರ ಬೇಡಿಕೊಳ್ತಾಳೆ. ಇದರಿಂದ ಮಹಾವಿಷ್ಣು ತಕ್ಷಣವೇ ಭೂಮಿಯನ್ನ ರಕ್ಷಿಸೋಕೆ ತನ್ನ ಇನ್ನೊಂದು ರೂಪವನ್ನ ಅಂದ್ರೆ ವರಾಹ ಅವತಾರಕ್ಕೆ ಬದಲಾಗಿ ಆ ಹಿರಣ್ಯಾಕ್ಷ ಎಂಬ ರಾಕ್ಷಸನ ಹತ್ರ ಹೋಗ್ತಾನೆ. ಆ ರಾಕ್ಷಸನಿಂದ ಭೂದೇವಿಯನ್ನ ಕಾಪಾಡೋಕೆ ಆ ರಾಕ್ಷಸನ ಜೊತೆ ವರಾಹ ಅವತಾರದಲ್ಲಿರುವ ಮಹಾವಿಷ್ಣು ಬರೋಬ್ಬರಿ 1000 ವರ್ಷಗಳವರೆಗೆ ಯುದ್ಧ ಮಾಡಿ ಕೊನೆಗೆ ಆ ರಾಕ್ಷಸನನ್ನ ಸೋಲಿಸಿ ಸಂಹರಿಸಿ ಭೂದೇವಿಯನ್ನ ಕಾಪಾಡ್ತಾನೆ. ನಂತರ ಮಹಾವಿಷ್ಣು ಭೂದೇವಿಯನ್ನ ಸರಿಪಡಿಸ್ತಾನೆ ಕೂಡ. ಆ ಸಮಯದಲ್ಲಿ ವಿಷ್ಣುಮೂರ್ತಿಗೆ ಮತ್ತು ಭೂದೇವಿಗೆ ಒಬ್ಬ ಮಗ ಹುಡ್ತಾನೆ. ಆ ಮಗ ಮತ್ಯಾರು ಅಲ್ಲ, ನರಕಾಸುರ. ಸೊ ಇಲ್ಲಿ ನಿಮ್ಗೆ ಒಂದು ಡೌಟ್ ಬಂದಿರಬಹುದು, ನರಕಾಸುರ ಒಬ್ಬ ಕೆಟ್ಟ ವ್ಯಕ್ತಿ ಮತ್ತು ಒಬ್ಬ ದೊಡ್ಡ ರಾಕ್ಷಸನಲ್ವಾ? ಸೊ ಅಂತವನು ದೇವತೆಗಳಿಗೆ ಹೇಗೆ ಜನಿಸಿದ ಅಂತ. ಸೊ ಈ ರೀತಿ ನಡೆಯೋಕೆ ಕಾರಣ ಏನು ಅಂದ್ರೆ ವಿಷ್ಣುಮೂರ್ತಿ ಮತ್ತು ಭೂದೇವಿಯ ಸಂಗಮ ಎಂಬುದು ನಿಷಿದ್ಧ ಕಾಲ ಸಂಧ್ಯಾ ಸಮಯದಲ್ಲಿ ನಡೆಯುತ್ತೆ. ಸೊ ಅಂತಹ ಸಮಯದಲ್ಲಿ ಇವರು ಒಂದಾಗೋದ್ರಿಂದ ಅವರಿಗೆ ಹುಟ್ಟಿರುವ ಮಗುವಿಗೆ ರಾಕ್ಷಸನ ಲಕ್ಷಣಗಳು ಬರುತ್ತವೆ. ಆದ್ರೆ ತನ್ನ ಹೊಟ್ಟೆಯಲ್ಲಿ ರಾಕ್ಷಸ ಹುಟ್ಟೋದ್ರಿಂದ ಭೂದೇವಿ ಮಾತ್ರ ತುಂಬಾ ದುಃಖ ಪಡ್ತಾಳೆ. ರಾಕ್ಷಸನಾದ್ರೂ ಕೂಡ ಆ ಮಗು ತನ್ನ ಮಗನೇ ಆಗೋದ್ರಿಂದ ಒಬ್ಬ ತಾಯಿಯಾಗಿ ಭೂದೇವಿ ತನ್ನ ಮಗನಿಗೆ ರಕ್ಷಣೆಯನ್ನ ಕಲ್ಪಿಸಿಕೊಡಿ ಎಂದು ಮಹಾವಿಷ್ಣುವಿಗೆ ಕೇಳಿಕೊಳ್ತಾಳೆ. ಯಾಕೆಂದ್ರೆ ರಾಕ್ಷಸರ ಮರಣ ಎಂಬುದು ಒಂದಲ್ಲ ಒಂದು ದಿನ ದೇವತೆಗಳ ಕೈಯಲ್ಲೇ ಇರೋದ್ರಿಂದ ತನ್ನ ಮಗ ಸಾಯಬಾರದು ಎಂಬ ಉದ್ದೇಶದಿಂದ ದೇವರಾದ ಮಹಾವಿಷ್ಣುವನ್ನೇ ಭೂದೇವಿ ತನ್ನ ಮಗನಿಗೆ ರಕ್ಷಣೆಯನ್ನ ಕೊಡಿ ಎಂದು ಕೇಳಿಕೊಳ್ತಾಳೆ. ಇದರಿಂದ ವಿಷ್ಣುಮೂರ್ತಿ ತಾಯಿಯ ಮನಸ್ಸನ್ನ ಅರ್ಥ ಮಾಡಿಕೊಂಡು ಭೂದೇವಿಯ ಕೋರಿಕೆಯನ್ನ ಅಂಗೀಕರಿಸ್ತಾನೆ. ನಿನ್ನ ಮಗನಿಗೆ ಯಾವ ದೇವರಿಂದಾಗ್ಲಿ ಅಥವಾ ಯಾವ ರೂಪದಲ್ಲೇ ಆಗ್ಲಿ ಮರಣವೇ ಬರಲ್ಲ ಎಂದು ಕೇವಲ ತನ್ನ ಹೆತ್ತ ತಾಯಿಯಿಂದ ಮಾತ್ರವೇ ಆತನಿಗೆ ಮರಣವಿರುತ್ತೆ ಎಂದು ವರವನ್ನು ಕೊಡ್ತಾನೆ. ಇದಕ್ಕೆ ಭೂದೇವಿ ತುಂಬಾ ಸಂತೋಷ ಪಡ್ತಾಳೆ. ಯಾಕೆಂದ್ರೆ ಯಾವ ತಾಯಿಯೂ ಕೂಡ ಹೆತ್ತ ಮಗನನ್ನ ಸಾಯಿಸಲ್ಲ. ಇದರಿಂದ ತನ್ನ ಮಗ ಸುರಕ್ಷಿತನಾಗಿರ್ತಾನೆ ಎಂದು ಭಾವಿಸಿ ಸಂತೋಷ ಪಡ್ತಾಳೆ. ಈ ರೀತಿ ನರಕಾಸುರನ ಜನನವಾಗುತ್ತೆ. ಹಾಗಾದ್ರೆ ಇಂತಹ ವರವನ್ನ ಹೊಂದಿರುವ ನರಕಾಸುರನನ್ನ ಸತ್ಯಭಾಮ ಹೇಗೆ ಸಾಯಿಸ್ತಾಳೆ? ನಿಜಕ್ಕೂ ನರಕಾಸುರ ಮಾಡಿರುವ ತಪ್ಪೇನು, ಯಾಕೆ ಆತನನ್ನ ಸಾಯಿಸ್ತಾರೆ ಎಂಬುದನ್ನ ಈಗ ತಿಳಿದುಕೊಳ್ಳೋಣ. ಭೂದೇವಿ ತನ್ನ ಮಗನಾದ ನರಕಾಸುರನನ್ನ ತನ್ನ ತಂದೆಯಾದ ಜನಕ ಮಹಾರಾಜನ ಹತ್ತಿರ ಬಿಟ್ಟು ಬೆಳೆಸ್ತಾಳೆ. ಜನಕ ಮಹಾರಾಜ ನರಕಾಸುರನನ್ನ ಒಳ್ಳೆ ಬುದ್ಧಿಯಿಂದ ಒಳ್ಳೆ ಗುಣಲಕ್ಷಣಗಳನ್ನ ಹೊಂದಿರುವ ವ್ಯಕ್ತಿಯಾಗಿ ಬೆಳೆಸ್ತಾನೆ. ಇದರಿಂದ ನರಕಾಸುರ ಬೆಳೆದು ದೊಡ್ಡವನಾದ ನಂತರ ತುಂಬಾ ಶಕ್ತಿವಂತನಾಗಿ ಬದಲಾಗ್ತಾನೆ. ಅದೇ ರೀತಿ ದೊಡ್ಡವನಾದ ನಂತರ ಪ್ರಾಗ್ಜ್ಯೋತಿಷ್ಯ ಕಾಮಾಪುರ ಎಂಬ ರಾಜ್ಯವನ್ನ ಮತ್ತು ಆ ರಾಜ್ಯದಲ್ಲಿರುವ ಪ್ರಜೆಗಳನ್ನ ತುಂಬಾ ಚೆನ್ನಾಗಿ ಆಳ್ತಾ ಇರ್ತಾನೆ. ಅದೇ ರೀತಿ ಕಾಮಾಖ್ಯ ಪ್ರಾಂತದಲ್ಲಿರುವ ದೇವಿ ಮಾತೆಯನ್ನ ತನ್ನ ತಾಯಿಯಂತೆ ಭಾವಿಸಿ ಭಕ್ತಿಯಿಂದ ಪೂಜೆಗಳನ್ನು ಕೂಡ ಮಾಡ್ತಾ ಇದ್ದ. ಈ ರೀತಿ ಬಹಳಷ್ಟು ಯುಗಗಳವರೆಗೆ ಪ್ರಜೆಗಳನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ತಾ ನರಕಾಸುರ ರಾಜ್ಯಪಾಲನೆಯನ್ನ ಮಾಡ್ತಾನೆ. ಇನ್ನು ದ್ವಾಪರ ಯುಗ ಶುರುವಾಗುತ್ತೆ. ದ್ವಾಪರ ಯುಗ ಬಂದ ನಂತರ ನರಕಾಸುರನಿಗೆ ಆತನ ಪಕ್ಕದ ರಾಜ್ಯವಾಗಿರುವ ಸೋನಿತಾಪುರದ ರಾಜ ಬಾನಾಸುರನ ಜೊತೆ ಸ್ನೇಹ ಏರ್ಪಡುತ್ತೆ. ಆದ್ರೆ ಈ ಬಾನಾಸುರ ಮಾತ್ರ ಒಳ್ಳೆಯವನಲ್ಲ, ಕೆಟ್ಟ ಬುದ್ಧಿಯನ್ನ ಹೊಂದಿರ್ತಾನೆ. ಈತ ಸ್ತ್ರೀಯರು ಅಂದ್ರೆ ತುಂಬಾ ಕೀಳರಿಮೆಯಿಂದ ನೋಡ್ತಾ ಇರ್ತಾನೆ. ಈತನ ದೃಷ್ಟಿಯಲ್ಲಿ ಸ್ತ್ರೀ ಅಂದ್ರೆ ಒಬ್ಬ ಭೋಗ ವಸ್ತು ಎಂದು ಅನುಭವಿಸೋಕೆ ಮಾತ್ರವೇ ಎಂಬಂತೆ ಸ್ತ್ರೀಯರನ್ನ ನೋಡ್ತಾ ಇರ್ತಾನೆ. ಆದ್ರೆ ನರಕಾಸುರ ಒಬ್ಬ ಸ್ತ್ರೀಯಾಗಿರುವ ದೇವಿ ಮಾತೆಯನ್ನ ತನ್ನ ತಾಯಿಯಂತೆ ಭಾವಿಸಿ ಪೂಜೆಗಳನ್ನ ಮಾಡುವುದು ಬಾನಾಸುರನಿಗೆ ಇಷ್ಟವಾಗದೇ ಇರೋದ್ರಿಂದ ನರಕಾಸುರನನ್ನ ತನ್ನ ಸ್ನೇಹದಿಂದ ಹಾಳು ಮಾಡಿಬಿಡ್ತಾನೆ. ಇದರಿಂದ ಬಾನಾಸುರನ ಸ್ನೇಹದ ಕಾರಣದಿಂದ ನರಕಾಸುರ ನಿಧಾನವಾಗಿ ದೇವಿ ಮಾತೆಗೆ ಪೂಜೆಗಳನ್ನ ಮಾಡೋದನ್ನ ನಿಲ್ಲಿಸಿ ಬಿಡ್ತಾನೆ. ಅದೇ ರೀತಿ ಇತರ ರಾಜ್ಯಗಳ ಮೇಲೆ ದಂಡಯಾತ್ರೆಯನ್ನ ಮಾಡಿದಾಗ ನರಕಾಸುರ ಆ ರಾಜ್ಯದಲ್ಲಿರುವ ರಾಜಕುಮಾರಿಯರನ್ನ ಬಲವಂತದಿಂದ ತನ್ನ ರಾಜ್ಯಕ್ಕೆ ಎತ್ಕೊಂಡು ಬರ್ತಾ ಇದ್ದ. ಈ ರೀತಿ ಕೊನೆಗೆ ನರಕಾಸುರ ಒಬ್ಬ ಕೆಟ್ಟ ರಾಕ್ಷಸನಾಗಿ ಪ್ರವರ್ತಿಸೋಕೆ ಶುರು ಮಾಡ್ತಾನೆ. ಅದೇ ರೀತಿ ಒಂದು ಬಾರಿ ನರಕಾಸುರ ಅಹಂಕಾರದಿಂದ ತನ್ನನ್ನ ಯಾರಿಗೂ ಏನೂ ಮಾಡೋಕಾಗಲ್ಲ ಎಂದು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ದಂಡಯಾತ್ರೆಯನ್ನ ಮಾಡಿ ಅಲ್ಲಿರುವ ಮಾತೆಯರನ್ನೆಲ್ಲ ಅವಮಾನಿಸಿ ಬಿಡ್ತಾನೆ. ಇದರಿಂದ ಕೋಪಗೊಂಡ ದೇವತೆಗಳೆಲ್ಲ ಆಗ್ರಹಿಸಿ ಈ ವಿಷಯವನ್ನ ವಿಷ್ಣುಮೂರ್ತಿಗೆ ತಿಳಿಸಿ ಶರಣು ಕೋರ್ತಾರೆ. ಆದ್ರೆ ಶ್ರೀ ಮಹಾವಿಷ್ಣು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಜನಿಸೋದ್ರಿಂದ ದೇವತೆಗಳ ಕೋರಿಕೆಯ ಮೇರೆಗೆ ನರಕಾಸುರನನ್ನ ಸಂಹರಿಸಬೇಕು ಎಂದು ತೀರ್ಮಾನಿಸ್ತಾರೆ. ಆದ್ರೆ ನರಕಾಸುರನಿಗೆ ಒಂದು ದೊಡ್ಡ ವರ ಇದೆ ಎಂದು, ಆತ ತನ್ನ ತಾಯಿಯ ಕೈಯಲ್ಲಿ ಬಿಟ್ರೆ ಮತ್ಯಾರ ಕೈಯಲ್ಲೂ ಕೂಡ ಸಾಯಲ್ಲ ಎಂದು ಶ್ರೀಕೃಷ್ಣನಿಗೆ ಮೊದಲೇ ಗೊತ್ತಿರುತ್ತೆ. ಇನ್ನು ಭೂದೇವಿಯು ಕೂಡ ದ್ವಾಪರ ಯುಗದಲ್ಲಿ ಸತ್ಯಭಾಮ ಅವತಾರದಿಂದ ಜನಿಸ್ತಾಳೆ. ಅದೇ ರೀತಿ ಸತ್ಯಭಾಮ ಈ ಯುಗದಲ್ಲಿ ಶ್ರೀಕೃಷ್ಣನ
ಶ್ರೀಕೃಷ್ಣನನ್ನ ಮದುವೆ ಮಾಡಿಕೊಳ್ತಾಳೆ. ಆದ್ರೆ ಸತ್ಯಭಾಮಗೆ ಮಾತ್ರ ತನ್ನ ಪೂರ್ವ ಜನ್ಮದ ಬಗ್ಗೆ ಏನೂ ಗೊತ್ತಿರಲ್ಲ. ಆಕೆಗೆ ಪೂರ್ವ ಜನ್ಮದಲ್ಲಿ ನಡೆದ ಘಟನೆಗಳಾಗ್ಲಿ, ನರಕಾಸುರ ತನ್ನ ಮಗನೆಂದು ಈ ರೀತಿ ಯಾವ ವಿಷಯವೂ ಕೂಡ ತನಗೆ ಗೊತ್ತಿರಲ್ಲ. ಸೊ ನರಕಾಸುರನನ್ನ ಸಾಯಿಸೋಕೆ ಶ್ರೀಕೃಷ್ಣ ಯುದ್ಧಕ್ಕೆ ಹೋಗ್ತಾ ತನ್ನ ಜೊತೆಗೆ ತನ್ನ ಹೆಂಡತಿಯಾದ ಸತ್ಯಭಾಮಳನ್ನು ಕೂಡ ಕರೆದುಕೊಂಡು ಹೋಗ್ತಾನೆ. ಇನ್ನು ಯುದ್ಧ ಶುರುವಾಗುತ್ತೆ. ಶ್ರೀಕೃಷ್ಣನಿಗೆ ಮತ್ತು ನರಕಾಸುರನ ಮಧ್ಯೆ ಒಂದು ದೊಡ್ಡ ಯುದ್ಧವೇ ನಡೆಯುತ್ತೆ. ಎಷ್ಟು ಪ್ರಯತ್ನಿಸಿದ್ರೂ ಕೂಡ ನರಕಾಸುರನಿಗೆ ಮರಣ ಬರಲ್ಲ ಎಂದು ಗ್ರಹಿಸಿದ ಶ್ರೀಕೃಷ್ಣ ಒಂದು ಉಪಾಯವನ್ನು ಯೋಚಿಸಿ ಯುದ್ಧದ ಮಧ್ಯದಲ್ಲಿ ತನಗೆ ಮೂರ್ಛೆ ಬಂದಿರುವ ಹಾಗೆ ನಟನೆ ಮಾಡ್ತಾನೆ. ಇದರಿಂದ ತನ್ನ ಕಣ್ಣಿನ ಮುಂದೆಯೇ ತನ್ನ ಗಂಡ ಮೂರ್ಛೆ ಬಂದು ಬಿದ್ದಿರೋದನ್ನ ನೋಡಿದ ಸತ್ಯಭಾಮ ತಕ್ಷಣವೇ ತನ್ನ ಗಂಡನನ್ನ ಕಾಪಾಡಿಕೊಳ್ಳೋಕೆ ತನ್ನ ಬಿಲ್ಲು ಬಾಣವನ್ನ ತೆಗೆದು ತನ್ನ ಮಗನಾದ ನರಕಾಸುರನ ಮೇಲೆ ಬಾಣವನ್ನ ಹಾಕ್ತಾಳೆ. ಈ ರೀತಿ ಆ ಬಾಣ ತಗುಲಿದ ನರಕಾಸುರ ಕೊನೆಗೆ ತನ್ನ ತಾಯಿಯ ಕೈಯಲ್ಲೇ ಅಂದ್ರೆ ಸತ್ಯಭಾಮಳ ಕೈಯಲ್ಲೇ ಮರಣಿಸ್ತಾನೆ. ಇನ್ನು ನರಕಾಸುರ ಬಂಧಿಸಿರುವ ರಾಜಕುಮಾರಿಯರನ್ನೆಲ್ಲ ಶ್ರೀಕೃಷ್ಣ ಬಿಡಿಸ್ತಾನೆ. ಈ ರೀತಿ ಈ ನರಕಾಸುರನನ್ನ ಸಾಯಿಸಿದ ಈ ಚತುರ್ದಶಿ ದಿನವನ್ನೇ ನರಕ ಚತುರ್ದಶಿ ಎಂದು ಕರೆಯಲಾಗುತ್ತೆ. ಆಗಿನಿಂದ ಇಂದಿನವರೆಗೆ ಅದೇ ದಿನದಂದು ದೀಪಾವಳಿ ಹಬ್ಬವನ್ನ ಆಚರಿಸ್ತಾ ಬರ್ತಾ ಇದ್ದೀವಿ. ಆದ್ರೆ ಕೇವಲ ಇದೊಂದು ಘಟನೆ ಅಷ್ಟೇ ಅಲ್ಲ, ಇದೇ ಚತುರ್ದಶಿಯ ದಿನದಂದು ಪುರಾಣಗಳಲ್ಲಿ ಇನ್ನೂ ಕೆಲವು ಒಳ್ಳೆ ಘಟನೆಗಳು ಕೂಡ ನಡೆದಿವೆ. ಈ ರೀತಿ ಬಹಳಷ್ಟು ಒಳ್ಳೆಯ ಕಾರ್ಯಗಳು ಈ ಚತುರ್ದಶಿಯ ದಿನದಂದು ನಡೀತಾ ಬರೋದ್ರಿಂದ ಇದರ ಫಲಿತವಾಗಿ ಪ್ರತಿ ವರ್ಷ ಹಿಂದೂಗಳು ಸಂತೋಷದಿಂದ ದೀಪಾವಳಿಯನ್ನ ಆಚರಿಸ್ತಾ ಇಂದಿನವರೆಗೆ ಈ ಹಬ್ಬ ಮುಂದುವರಿತಾ ಬಂದಿದೆ. ಹಾಗಾದ್ರೆ ಈ ದೀಪಾವಳಿಯನ್ನ ಆಚರಿಸುವುದರ ಹಿಂದೆ ಇರುವ ಇನ್ನೂ ಕೆಲವು ಕಾರಣಗಳು ಏನು ಎಂಬುದನ್ನ ಈಗ ತಿಳಿದುಕೊಳ್ಳೋಣ. ಸೊ ಆಲ್ರೆಡಿ ಮೊದಲನೆಯ ಕಾರಣವನ್ನ ನಾವು ತಿಳಿದುಕೊಂಡಿದ್ದೀವಿ. ಎರಡನೆಯ ಕಾರಣ ಏನು ಅಂದ್ರೆ ಶ್ರೀ ಮಹಾವಿಷ್ಣುವಿನ 10 ಅವತಾರಗಳಲ್ಲಿ 7ನೇ ಅವತಾರವೇ ಶ್ರೀರಾಮ. ಶ್ರೀರಾಮ 14 ವರ್ಷಗಳವರೆಗೆ ಅರಣ್ಯವಾಸವನ್ನ ಮಾಡಿ ನಂತರ ರಾವಣನನ್ನ ಸಾಯಿಸಿ ಸೀತಾದೇವಿಯ ಜೊತೆ ತನ್ನ ಅಯೋಧ್ಯೆಗೆ ಇದೇ ದಿನದಂದು ಬಂದಿದ್ದಾನೆ. ಆದ್ರೆ ಈ ದಿನ ಅಮಾವಾಸ್ಯೆ ಆಗೋದ್ರಿಂದ ಅಯೋಧ್ಯೆ ಪೂರ್ತಿಯಾಗಿ ಕತ್ತಲಿನಿಂದ ಕೂಡಿರುತ್ತೆ. ಇದರಿಂದ ಪ್ರಜೆಗಳು ಶ್ರೀರಾಮನಿಗೆ ಸ್ವಾಗತ ಮಾಡೋಕೆ ಆ ಅಮಾವಾಸ್ಯೆಯ ಕತ್ತಲನ್ನ ಹೊಡೆದೋಡಿಸೋಕೆ ಆ ದಿನ ದೀಪಗಳನ್ನ ಹಚ್ಚಿ ಶ್ರೀರಾಮನಿಗೆ ಸ್ವಾಗತವನ್ನ ಮಾಡ್ತಾರೆ. ಈ ರೀತಿ ಆಗಿನಿಂದ ಈ ಒಳ್ಳೆಯ ದಿನದಂದು ದೀಪಗಳ ಹಬ್ಬವನ್ನ ಆಚರಿಸೋಕೆ ಶುರು ಮಾಡಿದ್ದಾರೆ. ಮೂರನೇದು, ಪಾಂಡವರು 5 ಜನರು ಕೂಡ ತಮ್ಮ ಅಜ್ಞಾತವಾಸವನ್ನ ಮುಗಿಸಿಕೊಂಡು ತಿರುಗಿ ತಮ್ಮ ರಾಜ್ಯವಾದ ಹಸ್ತಿನಾಪುರಕ್ಕೆ ಇದೇ ದಿನ ಅಂದ್ರೆ ಈ ದೀಪಾವಳಿಯ ದಿನದಂದೇ ಹಿಂತಿರುಗಿ ಬರ್ತಾರೆ. ಅದಕ್ಕಾಗಿಯೇ ಈ ಕಾರಣದಿಂದಲೂ ಕೂಡ ತುಂಬಾ ಸಂತೋಷದಿಂದ ಆಚರಿಸಿಕೊಳ್ತಾರೆ. ನಾಲ್ಕನೆಯದು, ವಾಮನಾವತಾರದಲ್ಲಿರುವ ಮಹಾವಿಷ್ಣು ಬಲಿ ಚಕ್ರವರ್ತಿಯನ್ನ ಪಾತಾಳಕ್ಕೆ ತುಳಿದಿರುವುದು ಕೂಡ ಇದೇ ದೀಪಾವಳಿಯ ದಿನದಂದು. ಅದಕ್ಕಾಗಿಯೇ ಬಲಿ ಚಕ್ರವರ್ತಿ ವರ್ಷಕ್ಕೆ 1 ಬಾರಿ ಅಂದ್ರೆ ಈ ದೀಪಾವಳಿಯ ದಿನದಂದು ಭೂಮಿಯ ಮೇಲೆ ಬಂದು ತನ್ನ ಪ್ರಜೆಗಳನ್ನ ಕಣ್ಣಾರೆ ನೋಡ್ತಾನೆ ಎಂದು ಕೇರಳ ರಾಜ್ಯದ ಪ್ರಜೆಗಳ ವಿಶ್ವಾಸ. ಅದಕ್ಕಾಗಿಯೇ ಕೇರಳ ಪ್ರಜೆಗಳು ಈ ದೀಪಾವಳಿಯ ಹಬ್ಬವನ್ನ ಬಲಿ ಅಮಾವಾಸ್ಯೆಯಾಗಿ ಆಚರಿಸಿಕೊಳ್ತಾರೆ. ಐದನೇದ್ದು, ಷಟ್ಚಕ್ರವರ್ತಿಗಳಲ್ಲಿ ಒಬ್ಬರಾದ ವಿಕ್ರಮಾರ್ಕ ಈ ದೀಪಾವಳಿಯ ದಿನದಂದೇ ತನ್ನ ರಾಜ್ಯಕ್ಕೆ ಪಟ್ಟವನ್ನ ಧರಿಸಿ ರಾಜನಾಗ್ತಾನೆ. ಈ ರೀತಿ ಅದೆಷ್ಟೋ ಒಳ್ಳೆ ಘಟನೆಗಳು ಇದೇ ದಿನದಂದು ನಡೀತಾ ಬಂದಿವೆ. ಸೊ ಇವೆಲ್ಲವುಗಳನ್ನ ನೋಡ್ತಾ ಇದ್ರೆ ಇದೇ ದಿನದಂದು ಕೆಟ್ಟತನದ ಮೇಲೆ ಒಳ್ಳೆತನ ಜಯವನ್ನ ಗಳಿಸಿರುವ ಪ್ರತೀಕವಾಗಿ ಈ ದೀಪಾವಳಿಯನ್ನ ತುಂಬಾ ಸಂತೋಷದಿಂದ ಆಚರಿಸಿಕೊಳ್ತಾ ಬರ್ತಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ದೀಪಾವಳಿ ಅಂದ್ರೆ ಕೇವಲ ಒಂದೇ ದಿನ ಆಚರಿಸುವ ಹಬ್ಬವಲ್ಲ, ಇದು 5 ದಿನಗಳ ಹಬ್ಬ. ಈ ಹಬ್ಬ ಅಶ್ವಯುಜ ಬಹುಳ ತ್ರಯೋದಶಿಯ ದಿನದಿಂದ ಪ್ರಾರಂಭವಾಗಿ ಕಾರ್ತೀಕ ಶುದ್ಧ ವಿಧಿಯ ದಿನದಂದು ಮುಗಿಯುತ್ತೆ. ಸೊ ಈ 5 ದಿನಗಳು ಯಾವುವು ಎಂಬುದನ್ನ ಈಗ ತಿಳಿದುಕೊಳ್ಳೋಣ. ಮೊದಲ ದಿನ ಅಶ್ವಯುಜ ಬಹುಳ ತ್ರಯೋದಶಿ. ಇದನ್ನು ನಾವು ಧನ ತ್ರಯೋದಶಿಯಾಗಿ ಕರಿತೀವಿ. ಅದೇ ರೀತಿ ದಂತೆರಸ್ ಎಂದು ಕೂಡ ಕರೀತಾ ಇರ್ತಾರೆ. ಎರಡನೇ ದಿನ ಅಶ್ವಯುಜ ಬಹುಳ ತ್ರಯೋದಶಿ, ಇದನ್ನೇ ನರಕ ಚತುರ್ದಶಿಯಾಗಿ ಕರೀತಾ ಇರ್ತೀವಿ. ಮೂರನೇ ದಿನ ಅಶ್ವಯುಜ ಅಮಾವಾಸ್ಯೆ, ಇದನ್ನೇ ನಾವು ದೀಪಾವಳಿಯಾಗಿ ಆಚರಿಸಿಕೊಳ್ತೀವಿ. ಇದೇ ದಿನದಂದು ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ತಾರೆ. ನಾಲ್ಕನೇ ದಿನ ಕಾರ್ತೀಕ ಶುದ್ಧ ಪಾಡ್ಯಮಿ, ಈ ದಿನದಂದು ಗೋವರ್ಧನ ಪೂಜೆ ಮಾಡ್ತಾರೆ. ಐದನೇ ದಿನ ಕಾರ್ತೀಕ ಶುದ್ಧ ವಿಧಿಯ, ಇದನ್ನು ನಾವು ಭಗಿನಿ ಹಸ್ತ ಭೋಜನ ಎಂದು ಕೂಡ ಕರೀತಾ ಇರ್ತೀವಿ. ಈ 5 ದಿನಗಳ ಹಬ್ಬಗಳನ್ನ ಸೇರಿಸಿ ಆಚರಿಸಿಕೊಂಡ್ರೇನೆ ದೀಪಾವಳಿ ಹಬ್ಬ ಪೂರ್ತಿಯಾಗುತ್ತೆ ಎಂದು ಪುರಾಣಗಳು ಹೇಳ್ತಾ ಇವೆ. ಆದ್ರೆ ಪ್ರಸ್ತುತ ಜನರೇಷನ್ ಅಲ್ಲಿ ಈ ರೀತಿ ಆಚರಿಸಿಕೊಳ್ಳೋಕೆ ಎಲ್ರಿಗೂ ಆಗ್ತಾ ಇಲ್ಲ. ಇನ್ನು ಉತ್ತರ ಭಾರತದಲ್ಲಿ ಮಾತ್ರ ಈ 5 ದಿನಗಳ ಹಬ್ಬವನ್ನ ತುಂಬಾ ಸಂತೋಷದಿಂದ ಆಚರಣೆ ಮಾಡ್ತಾರೆ. ಅದೇ ದಕ್ಷಿಣ ಭಾರತದ ವಿಷಯಕ್ಕೆ ಬಂದ್ರೆ ನರಕ ಚತುರ್ದಶಿ, ದೀಪಾವಳಿ, ಭಗಿನಿ ಹಸ್ತ ಭೋಜನ ಹಬ್ಬಗಳನ್ನ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಹಾಗಾದ್ರೆ ಈ ಪಟಾಕಿಗಳನ್ನ ಯಾಕೆ ಸುಡ್ತಾರೆ ಎಂಬುದನ್ನ ಈಗ ತಿಳಿದುಕೊಳ್ಳೋಣ. ಸೊ ಹೇಗೋ ಮಾಡಿ ನರಕಾಸುರನ ವಧೆ ಆಯ್ತು ಎಂಬ ಸಂತೋಷದಿಂದ ಆ ನೆಕ್ಸ್ಟ್ ಡೇ ಪ್ರಜೆಗಳೆಲ್ಲ ಸಂತೋಷದಿಂದ ಸಂಭ್ರಮಾಚರಣೆಗಳನ್ನ ಮಾಡಿಕೊಳ್ತಾರೆ. ಆದ್ರೆ ಈ ಸಂಭ್ರಮಗಳನ್ನ ಮಾಡಿಕೊಳ್ಳುವ ದಿನ ಅಮಾವಾಸ್ಯೆ ಆಗೋದ್ರಿಂದ ತುಂಬಾ ಕತ್ತಲಿನಿಂದ ಕೂಡಿರೋದ್ರಿಂದ ಆ ಕತ್ತಲನ್ನ ಓಡಿಸೋಕೆ ಪ್ರಜೆಗಳು ದೀಪಗಳನ್ನ ಬೆಳಗಿಸಿ ದೀಪದ ತೋರಣಗಳನ್ನ ಕಟ್ಟಿ ಆಚರಿಸಿಕೊಳ್ತಾರೆ. ಬಟ್ ಆಗಿನ ಸಮಯದಲ್ಲಿ ಇಂತಹ ಪಟಾಕಿಗಳು ಇರಲಿಲ್ಲ, ಅವರು ಬೇರೆ ರೀತಿಯಲ್ಲೇ ಆಚರಣೆ ಮಾಡ್ತಾ ಇದ್ರು. ಆದ್ರೆ ಪೊಟ್ಯಾಷಿಯಂ ನೈಟ್ರೇಟ್ ಅನ್ನ ಕಂಡುಕೊಂಡ ನಂತರ ದೀಪಾವಳಿಯನ್ನ ಆಚರಿಸಿಕೊಳ್ಳುವ ವಿಧಾನವೇ ಬರುತ್ತಾ ಕಾಲದ ಜೊತೆಗೆ ಪೂರ್ತಿಯಾಗಿ ಬದಲಾಗಿ ಬಿಡುತ್ತೆ.
ಕ್ರಿಸ್ತಶಕ 960ರಿಂದ 1279ರ ಮಧ್ಯಕಾಲದಲ್ಲಿ ಸಾಂಗ್ ವಂಶಸ್ಥರ ಸಮಯದಲ್ಲಿ ಚೀನಾದವರು ಗಂಧದ ಪುಡಿ, ಇದ್ದಿಲು ಪುಡಿ, ಖಾರದ ಪುಡಿಯನ್ನ ಮಿಕ್ಸ್ ಮಾಡಿ ಗನ್ ತಯಾರಿಸ್ತಾರೆ. ಅದಕ್ಕೆ ಬೆಂಕಿ ಹಚ್ಚಿದ ತಕ್ಷಣ ತುಂಬಾ ಭಾರಿ ಶಬ್ದದಿಂದ ಆಗ್ತಾ ಇತ್ತು. ಇನ್ನು ಕ್ರಿಸ್ತಶಕ 14ನೇ ಶತಮಾನದಲ್ಲಿ ಭಾರತದಲ್ಲೂ ಕೂಡ ಗನ್ ಯುದ್ಧಗಳಲ್ಲಿ ಬಳಸೋಕೆ ಶುರು ಮಾಡ್ತಾರೆ. ಗನ್ಗಳಲ್ಲಿ ಮದ್ದು ಗುಂಡುಗಳನ್ನ ಹಾಕಿ ಸುಟ್ಟು ಶತ್ರುಗಳನ್ನ ಹೊಡೆದೋಡಿಸ್ತಾ ಇದ್ರು. ಈ ರೀತಿ ವಿವಿಧ ಪ್ರಯೋಗಗಳ ನಂತರ ಗನ್ ಬದಲಾವಣೆಗಳನ್ನ ಮಾಡಿ ವಿವಿಧ ರೀತಿಯ ಬಾಂಬ್ ಅನ್ನ ತಯಾರಿಸೋಕೆ ಶುರು ಮಾಡ್ತಾರೆ. ಅದೇ ರೀತಿ ಈ ಗನ್ ನಲ್ಲಿ ಕಡಿಮೆ ಮೊತ್ತದಲ್ಲಿ ಬ್ಲಾಕ್ ಮತ್ತು ಬಣ್ಣಗಳನ್ನ ಹೊರಸೂಸುವ ಪಟಾಕಿಗಳನ್ನ ತಯಾರಿಸಿ ಬಳಕೆ ಮಾಡೋಕೆ ಶುರು ಮಾಡ್ತಾರೆ. ಇದರಿಂದ ಕಾಲದ ಜೊತೆಗೆ ಪಟಾಕಿಗಳನ್ನ, ಕ್ರಾಕರ್ಸ್ ಗಳನ್ನ ಹಬ್ಬಗಳ ದಿನದಂದು ಸುಟ್ಟು ಆಚರಿಸಿಕೊಳ್ಳೋಕೆ ಶುರು ಮಾಡ್ತಾರೆ. ಈಗ ಅದೇ ಕಂಟಿನ್ಯೂ ಆಗ್ತಾ ಬಂದಿದೆ. ಸೊ ಇದು ಫ್ರೆಂಡ್ಸ್ ದೀಪಾವಳಿಯ ಹಿಂದೆ ಇರುವ ಚರಿತ್ರೆ. ದೀಪಾವಳಿ ಅಂದ್ರೇನೆ ಚಿಕ್ಕವರಿಂದ ಹಿರಿಯರವರೆಗೆ ಪ್ರತಿಯೊಬ್ಬರು ಕೂಡ ಎಷ್ಟೋ ಸಂತೋಷದಿಂದ ಆಚರಿಸಿಕೊಳ್ತಾರೆ. ಸೊ ಪಟಾಕಿಗಳನ್ನ ಸುಡುವಾಗ ಸ್ವಲ್ಪ ಜಾಗೃತೆಯಿಂದ ಮತ್ತು ಪರಿಸರವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕಡಿಮೆ ಪಟಾಕಿಗಳನ್ನ ಸುಟ್ಟು ಜಾಸ್ತಿ ದೀಪಗಳನ್ನ ಹಚ್ಚಿ ದೀಪಾವಳಿ ಹಬ್ಬವನ್ನ ಆಚರಿಸೋಣ. ಅಂಡ್ ಈ ದೀಪಾವಳಿಯನ್ನ ನೀವು ಮತ್ತು ನಿಮ್ಮ ಕುಟುಂಬದವರು ತುಂಬಾ ಸಂತೋಷದಿಂದ ಆಚರಿಸಿಕೋಬೇಕು ಎಂದು ಕೋರಿಕೊಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ವಿಸ್ಮಯವಾಣಿ ಚಾನೆಲ್ ಮೂಲಕ ದೀಪಾವಳಿ ಹಬ್ಬದ ಶುಭಾಶಯಗಳು. ಅಂಡ್ ಹಾಗೆ ವಿಡಿಯೋಗೂ ಕೂಡ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್.